ಪ್ರವಾದನೆಗಳಿಗೆ ಬುನಾದಿ 7ನೆಯ ಪಾಠ. ಬುನಾದಿ ಯಾವುದು ಎಂಬುದಾಗಿ ತಿಳ್ಕೊಳ್ಳಿಕ್ಕೆ ಬನ್ನಿ, ವೀಕ್ಷಿಸಿ, ಆನಂದಿಸಿ. ಸಂಪತ್ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ದೇವರ ದಯದಿಂದ 6 ಪಾಠಗಳನ್ನು ನಾವು ಮುಗಿಸಿದ್ದೇವೆ, 6 ಪಾಠಗಳನ್ನು ಕಲಿತಿದ್ದೇವೆ. ಇವತ್ತು ಸಂಪೂರ್ಣ ಸಂಖ್ಯೆಗೆ ಬಂದಿದ್ದೇವೆ, 7ನೆಯ ಪಾಠ. ಈ ತ್ರೈಮಾಸಿಕದಲ್ಲಿ ಪ್ರವಾದನೆಯ ಬಗ್ಗೆ ಕಲಿತಾ ಇದ್ದೀವಿ. ಪ್ರವಾದನೆ ಅಂದರೆ ಏನು, ಪ್ರವಾದನೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಪ್ರವಾದನೆ ಅಂತಕ್ಕಂಥದ್ದು ಆ ಮಾಹಿತಿ ನಮ್ಗೆ ಯಾಕೆ ಬೇಕು, ಅಂತಿಮ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥವ್ರಿಗೆ ಇದು ತುಂಬ ಮುಖ್ಯ ಎಂಬತಕ್ಕಂಥ ಕಾರಣದಿಂದ ಈ ತ್ರೈಮಾಸಿಕವೆಲ್ಲ ಪ್ರವಾದನೆಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಪಾಠದ ಮೂಲಕ ಲೇಖಕರು ನಮಗೆ ತಿಳಿಸಿದ್ದಾರೆ. ಬನ್ನಿ, ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಅನುಭವಶಾಲಿಗಳು, ಬಹಳಷ್ಟು ವರ್ಷಗಳು ದೇವರ ಸೇವೆಯನ್ನು ಮಾಡಿರ್ತಕ್ಕಂಥವ್ರು, ಸತ್ಯವೇದದ ವಿದ್ಯಾರ್ಥಿ. ಏಕೆಂದರೆ ಗುರು ಅಂತ ಹೇಳಕ್ಕೆ ಬರೋದಿಲ್ಲ ಯಾರನ್ನು, ಒಬ್ಬರೇ ಒಬ್ಬರು ಗುರು. ಸೊ ಸತ್ಯವೇದದ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದಿದ್ದಾರೆ. ಬೋಧಕರಾದ ಕೆ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. ತುಂಬ ಸಂತೋಷ. ನಾವು 7ನೇ ಪಾಠಕ್ಕೆ ಬಂದಿದ್ದೇವೆ. ಪ್ರವಾದನೆ ಮತ್ತು ಪ್ರವಾದನೆಯನ್ನು ಅರ್ಥ ಮಾಡಿಕೊಳ್ಳಲು ಬೇಕಾಗಿರ್ತಕ್ಕಂಥ ಅಸ್ಥಿವಾರ ಎಂಬತಕ್ಕಂಥ ವಿಷಯವನ್ನು ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ 8ನೇ ವಚನವನ್ನು ದಯವಿಟ್ಟು ಓದಬೇಕು ಅಂತ ಕೇಳ್ಕೊಳ್ತೀನಿ. ಪಾಸ್ಟರ್ ಮುತ್ತು. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದೆನು. ಇದು ನಮ್ಮ ಕ್ವಿಂಕೇನಿಯಂ ನಾವು ಉಪಯೋಗಿಸ್ತಕ್ಕಂಥ ಒಂದು ಸಾಲು, ಈಗೋ ನಾನಿದ್ದೇನೆ, ನನ್ನನ್ನು ಕಳಿಸು ಎಂಬತಕ್ಕಂಥ ತುಂಬ ಸುಂದರವಾಗಿರ್ತಕ್ಕಂಥ ವಚನ. ಓಕೆ ಪಾಸ್ಟರ್ ಪ್ರಶ್ನೆ, ನಾವು ಈಗ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಠಕ್ಕೆ ಬಂದಿದ್ದೇವೆ. ಅದರಲ್ಲಿ ವಿಶೇಷವಾಗಿ ಒಂದು ಮುಖ್ಯವಾಗಿರ್ತಕ್ಕಂಥ ದರ್ಶನ. ಆ ದರ್ಶನ ಯಾವುದಂದರೆ ಸಿಂಹಾಸನದ ಕೋಣೆ, ಅದನ್ನು ನೋಡ್ತಕ್ಕಂಥ ಒಂದು ದರ್ಶನ. ಏನಾಯಿತು, ಇದರ ಬಗ್ಗೆ ನಾವು ಏನು ಅರ್ಥ ಮಾಡ್ಕೋಬೇಕು? ಸಿಂಹಾಸನವು ತೆರೆಯಲ್ಪಟ್ಟಾಗ ಒಂದು ದೃಶ್ಯವನ್ನು ನಾವು ನೋಡ್ತೇವೆ. ಎಸ್ ಸರ್. ಆ ದೃಶ್ಯ ಯಾವುದಂದರೆ, ಇಡೀ ಲೋಕವನ್ನು ಸೃಷ್ಟಿ ಮಾಡಿದಂಥ ಸೃಷ್ಟಿಕರ್ತನು ಅಲ್ಲಿದ್ದಾನೆ. ಎಸ್ ಸರ್. ಪ್ರಕಟಣೆ 4ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸುವಾಗ, ಎಸ್ ಸರ್, ಕರ್ತನೇ ನಮ್ಮ ದೇವರೇ, ನೀವು ಪ್ರಭಾವ ಮಾನ ಬಲಗಳನ್ನು ಹೊಂದಲು ಯೋಗ್ಯನಾಗಿದ್ದಿ, ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ, ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗಯುಗಾಂತರಗಳಲ್ಲಿ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಇಲ್ಲಿ ಪ್ರವಾದಿಯಾದ ಯೆಶಾಯನು ನೋಡಿರ್ತಕ್ಕಂಥ ದೃಶ್ಯ, ಇಲ್ಲಿ ಯೋಹಾನನು ನೋಡತಕ್ಕಂಥ ದೃಶ್ಯವನ್ನು, ಆ ಪರಲೋಕದ ದೃಶ್ಯವನ್ನು ನೋಡುವಾಗ ಅವ್ರಿಗೇನು ಅನಿಸ್ತದೆ ಅಂದರೆ, ಎಂಥ ಪವಿತ್ರವಾದ ಸ್ಥಳ ಇದು, ಅಲ್ಲಿ ಪಾಪಿಗಳಾದ ನಾವು ಹೋಗ್ಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಪ್ರವಾದನೆಯ ಒಂದು ಅಡಿಪಾಯ ಇರ್ತಕ್ಕಂಥದ್ದೇ ಅಲ್ಲಿ. ಸಿಂಹಾಸನದಲ್ಲಿ ನಾವು ಕ್ರಿಸ್ತನನ್ನು ಕಾಣುತ್ತೇವೆ. ಆ ಪರಲೋಕವನ್ನು ಸೇರುವಾಗ ಇಹಲೋಕದ ಎಲ್ಲ ದಂಗೆಗಳು, ಎಲ್ಲ ಹೋರಾಟಗಳು ಮುಕ್ತಾಯವಾಗ್ತದೆ. ಕೊನೆಯಲ್ಲಿ ನಾವು ದೇವರ ಗುಣಾತಿಶಯಗಳನ್ನು ಆ ಸಿಂಹಾಸನದಲ್ಲಿ ಕಾಣ್ತೇವೆ. ಈ ಒಂದು ಪಾಠವನ್ನು ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕಾದ್ರೆ, ದೇವರ ಪ್ರೀತಿ, ದೇವರ ತ್ಯಾಗ, ದೇವರು ಯಾವ ರೀತಿ ನಮ್ಮ ಒಂದು ಮನುಷ್ಯರಿಗೋಸ್ಕರ ಒಳ್ಳೆಯದಾಗಬೇಕು ಎಂಬತಕ್ಕಂಥ ನಿಟ್ಟಿನಲ್ಲಿ ಶಿಲುಬೆಗೆ ಏರಿದಂಥ ಯೇಸು ಸ್ವಾಮಿಯನ್ನು ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ಈಗ ಇಲ್ಲಿ ಸ್ವರ್ಣ ವಾಕ್ಯದಲ್ಲಿ ಬಂದಂಥ ವಚನದ ಕಡೆಗೆ ನಾವು ಬರೋಣ. ಎಲ್ಲೋ ಒಂದು ಕಡೆ ಬೋಧಕರುಗಳಿಗೆ ಇದೊಂಥರ ಎಲ್ಲ ಪಾಸ್ಟರ್ಗಳ ಮೀಟಿಂಗ್ಗಳಲ್ಲಿ ಇದನ್ನು ಉಪಯೋಗಿಸ್ತಕ್ಕಂಥದ್ದು, ಏರ ಮೈ ಸೆಂಡ್ ಮೀ ಅಂತ. ಸೊ ಹೇಳಿ, ಮುಂದುವರಿಸಿ. ಇಲ್ಲಿ ಒಂದು ಸಣ್ಣ ದೃಷ್ಟಾಂತ. ಅನೇಕ ವರ್ಷಗಳ ಹಿಂದೆ ಒಂದು ಸಭೆ ಯೋಚನೆ ಮಾಡ್ತದೆ, ನಾವು ಒಂದು ಹಳೆಯ ಗತಕಾಲದ ಕಟ್ಟಡವನ್ನು ನವೀಕರಿಸಬೇಕು, ರಿನೋವೇಟ್ ಅದನ್ನು ಮಾಡಬೇಕು, ಒಳ್ಳೆ ದೊಡ್ಡ ಹಾಲ್ ಬೇಕು ನಮಗೆ ಆರಾಧನೆ ಮಾಡಲಿಕ್ಕೆ ಎಂಬುದಾಗಿ ಹೇಳುವಾಗ, ಒಬ್ಬರು ಹೇಳ್ತಾರೆ, ನಾವು ಇದನ್ನು ನವೀಕರಿಸಬೇಕಾದರೆ ಮೊದಲು ಒಂದು ದೊಡ್ಡ ಬೆಳಕನ್ನು ಹಾಕೋಣ, ಆ ಬೆಳಕಿನ ಮೂಲಕವಾಗಿ ನಮಗೆ ಇದು ಯಾವ ರೀತಿ ನವೀಕರಿಸಬಹುದು ಎಂಬುದಾಗಿ ಗೊತ್ತಾಗ್ತದೆ ಎಂಬುದಾಗಿ ಹೇಳುವಾಗ, ಆ ಬೆಳಕನ್ನು ಹಾಕುವಾಗ
ಅವರಿಗೆ ಅಲ್ಲಿ ನೋಡಿದಂಥ ದೃಶ್ಯಗಳು ಆಶ್ಚರ್ಯಚಕಿತವಾಯಿತು. ಯಾಕೆಂದರೆ ಇಷ್ಟು ಕೆಟ್ಟೋಗಿದೆ ಆ ಬಿಲ್ಡಿಂಗು, ನಾವು ನೆನೆಸ್ಕೊಳ್ಳೇ ಇರಲಿಲ್ಲ ಎಂಬುದಾಗಿ. ಯಾಕೆ ಇದನ್ನು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ಯೆಶಾಯನಿಗೆ ಒಂದು ದರ್ಶನ ಆಗ್ತದೆ. ಆ ಪ್ರವಾದಿಯಾದ ಯೆಶಾಯನು ಪರಲೋಕವನ್ನು ನೋಡಿಬಿಟ್ಟು ತನ್ನನ್ನು ಏನು ಅಂದ್ಕೊಳ್ತಾನೆ ಎಂಬುದಾಗಿ ಯೆಶಾಯ 6ನೇ ಅಧ್ಯಾಯ 6ನೇ ವಚನದಲ್ಲಿ ಆತನು ಹೇಳ್ತಕ್ಕಂಥದ್ದು, ಒಬ್ಬನು ಯಜ್ಞವೇದಿಯಿಂದ ನಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಆರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗುಲಿತು ಎಂಬುದಾಗಿ ಹೇಳಿದನು. 5ನೇ ವಚನದಲ್ಲಿ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದೆನಲ್ಲ. ಪರಲೋಕದ ದೃಶ್ಯವನ್ನು ನೋಡ್ಬಿಟ್ಟು ಅವನಿಗೇನು ಅನ್ನಿಸ್ತದೆ ಅಂದರೆ, ನನ್ನಂಥ ಪಾಪಿ ಇದನ್ನು ನೋಡಿದ್ನಲ್ಲ. ಪ್ರವಾದಿಯೇ ನಿನ್ನನ್ನು ಆರಿಸ್ಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ ಅವನು ಹೇಳ್ತಾನೆ, ಯೋಗ್ಯನಲ್ಲ ಸ್ವಾಮಿ, ನನ್ನ ತುಟಿಗಳು ಹೊಲಸಾಗಿದೆ. ಆಗ ಸೆರಾಫಿಯನು ಅವನ ಬಾಯನ್ನು ಮುಟ್ತಾನೆ. ಇಲ್ಲಿ ಏನನ್ನು ಕಲ್ತ್ಕೊಳ್ಬೇಕು ಅಂದರೆ, ನಾನು ಹೊಲಸು ತುಟಿಯವನು, ನಾನು ಸೇರ್ಲಿಕ್ಕೆ ಸಾಧ್ಯವಿಲ್ಲ, ಹೊಲಸು ತುಟಿಯ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದೇನೆ, ನನ್ನ ಕಣ್ಣುಗಳು ರಾಜಾದಿ ರಾಜನನ್ನು ನೋಡಿವೆ, ಸೇನಾಧೀಶ್ವರದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಳ್ಳಲು ತನ್ನ ನಿಜ ಗುಣ ಗೊತ್ತಾಗ್ತದೆ. ನಾನು ಎಂಥ ಪಾಪಿ ಎಂಬುದಾಗಿ ಅವನಿಗೆ ಮನವರಿಕೆ ಆಗ್ತದೆ. ಆ ಬೆಳಕು ಪ್ರಜ್ವಲಿಸುವಾಗ ನಮ್ಮ ಪರಿಸ್ಥಿತಿ ಅರ್ಥ ಆಗ್ತದೆ. ಕೆಲವು ಸಾರಿ ನಾವು ಹೊರಗಡೆನೇ ಚೆನ್ನಾಗಿರ್ತೇವೆ, ನಮಗೆ ನೋಡುವಾಗ ಪ್ರವಾದಿಯಾದ ದೇಶ ಅನ್ನೋದು ದೊಡ್ಡ ಪ್ರವಾದಿ ಚೆನ್ನಾಗಿದ್ದಾನೆ ಎಂಬುದಾಗಿ. ಯಾವ ಸಮಯದಲ್ಲಿ ಅವನಿಗೆ ಆ ಮನವರಿಕೆ ಆಯಿತು, ಆ ಪರಿಸ್ಥಿತಿ ಅರ್ಥ ಆಯಿತು, ಸರಾಫಿಯನು ಬಂದು ಅವನ ನಾಲ್ಗೆಯನ್ನು ಮುಟ್ಟಿ ಅವನ ಬಾಯಿಗೆ ಕೆಂಡಗಳನ್ನು ಹಾಕಿ ಅವನ ದೋಷವೆಲ್ಲ ತೊಳೆದಾಗ ಈ ಮಾತನ್ನು ಹೇಳ್ತಾನೆ, ಈಗ ನಾನು ಸಿದ್ಧ ಆಗಿದ್ದೇನೆ, ನನ್ನನ್ನು ಕಳುಹಿಸು ಎಂಬುದಾಗಿ. ಸಿದ್ಧತೆ ಆಗಬೇಕಾದ್ರೆ ಮನುಷ್ಯನು ಶುದ್ಧಿ ಆಗಬೇಕು. ಶುದ್ಧತೆ ಇಲ್ಲದಿದ್ದರೆ ನಾವು ಪರಲೋಕಕ್ಕೆ ಸಿದ್ಧರಾಗಲು ಸಾಧ್ಯವಿಲ್ಲ. ಪ್ರವಾದಿಯಾದ ಯೆಶಾಯನು ತಾನು ತನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು, ಅಯ್ಯೋ ನಾನು ಅಯೋಗ್ಯನು ಎಂಬುದನ್ನು ಅರಿತುಕೊಂಡು, ನನ್ನನ್ನು ಯೋಗ್ಯನಾಗಿ ಮಾಡು ಸ್ವಾಮಿ ಎಂಬುದಾಗಿ ಕೇಳಿಕೊಂಡಾಗ, ಯೋಗ್ಯನಾಗಿ ಮಾಡ್ತಕ್ಕಂಥ ಯೋಗ್ಯತೆ ಅರ್ಹತೆ ಯೇಸು ಸ್ವಾಮಿಯಲ್ಲಿ ಮಾತ್ರ ಇದೆ. ಆತನು ನಮ್ಮನ್ನು ಯೋಗ್ಯರನ್ನಾಗಿ ಮಾಡುವಾಗ ಈ ಮಾತುಗಳನ್ನ ಹೇಳ್ಬೋದು, ಇಗೋ ಸ್ವಾಮಿ ನಾನು ಸಿದ್ಧನಾಗಿದ್ದೇನೆ, ಅದಕ್ಕೋಸ್ಕರ ನಿನ್ನ ರಕ್ತದಿಂದ ನನ್ನನ್ನು ತೊಳೆ, ನನ್ನನ್ನು ಶುದ್ಧೀಕರಿಸು, ಪರ್ಜ್ ಮೀ ಎಂಬುದಾಗಿ ಹೇಳ್ತದೆ. ಆ ಶುದ್ಧೀಕರಣ ಇರುವಾಗ ತಾನೇ ನಾವು ಆ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಲು ಸಾಧ್ಯ. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಸೋಮವಾರದ ಪಾಠಕ್ಕೆ ಬಂದಿದ್ದೇವೆ. ಪಾಸ್ಟರ್ ರಾಜದಾಸ್ 2 ಕೆರೂಬಿಯರು. ಈಗ ಈ ದೇವದೂತರ ಬಗ್ಗೆ ಮಾತಾಡುವಾಗ, ನಾನು ಚಿಕ್ಕ ವಯಸ್ಸಲ್ಲಿರುವಾಗಲೂ ಸರಿ, ದೊಡ್ಡವನಾಗ್ತಾ ಇರುವಾಗಲೂ ಸರಿ, ದೇವರು ಈ ದೇವದೂತರನ್ನು ಇಟ್ಕೊಂಡು ಎಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ನನಗೆ ಒಂದು ಕಾಲ್ಪನಿಕವಾಗಿರ್ತಕ್ಕಂಥ ಒಂದು ಕಾರ್ಟೂನನ್ನು ಕೂಡ ನೋಡಿದೆ. ಒಬ್ಬ ವ್ಯಕ್ತಿ ಕತ್ತಲೆಯ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ, ದೇವದೂತರು ಅವರ ಹಿಂದೆ ಹೋಗ್ತಾ ಇದ್ದಾರೆ, ಅವ್ರನ್ನ ಕಾಪಾಡೋ ಒಂದು ಕಾಡಿನ ಪ್ರದೇಶದಲ್ಲಿ. ಸೊ ಎಲ್ಲೋ ಒಂದು ಕಡೆ ಇದರಿಂದ ಬಹಳಷ್ಟು ಕಲಿಬೇಕು ಅಂತಿದೆ. ಟೇಕ್ ಇಟ್ ಅವೇ. ಸೋಮವಾರ ಪಾಠದಲ್ಲಿ ಇಬ್ಬರು ಕೆರೂಬಿಯರನ್ನ ನಾವು ಕಾಣ್ತೇವೆ. ಈ ಕೆರೂಬಿಯರ ದರ್ಶನ ಎಲ್ಲಾಗತ್ತೆ ದೃಶ್ಯ, ಏದೇನು ತೋಟದಲ್ಲಿ ಆದಾಮ ಹವ್ವಳು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ತಿನ್ನಬಾರ್ದ ಹಣ್ಣನ್ನು ತಿಂದ ಮೇಲೆ ಸ್ವಾಮಿ ಅದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಆದಿಕಾಂಡ 3ನೇ ಅಧ್ಯಾಯ, ಆ ಮನುಷ್ಯನು ತನ್ನ ಹೆಂಡತಿಗೆ ಹವ್ವ ಎಂದು ಹೆಸರಿಟ್ಟನು, ಯಾಕಂದರೆ ಬದುಕುವವರೆಲ್ಲರಿಗೂ ಅವಳೇ ಮೂಲ ಮಾತೆ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ತೊಡಿಸಿದರು, ಯಾವಾಗ ಪಾಪ ಆದಮೇಲೆ. ಮತ್ತು ಯೆಹೋವ ದೇವರು ಆ ಮನುಷ್ಯನು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತ ಆದನಲ್ಲ, ಇದರಿಂದ ಇವನು ಕೈ ಚಾಚಿ ಜೀವವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಾರದು ಅಂದುಕೊಂಡು ಅವನು ಉತ್ಪತ್ತಿಯಾದ ಭೂಮಿಯನ್ನೇ ವ್ಯವಸಾಯ ಮಾಡೋದಕ್ಕಾಗಿ ಅವನನ್ನು ಏದೇನು ತೋಟದಿಂದ ಹೊರಡಿಸಿಬಿಟ್ಟನು. ಅದಲ್ಲದೆ ಜೀವವೃಕ್ಷದಕ್ಕೆ ಹೋಗುವ ದಾರಿಯನ್ನು ಕಾಯುವುದಕ್ಕೆ ಆತನು ಏದೇನು ವನದ ಪೂರ್ವ ದಿಕ್ಕಿನಲ್ಲಿ ಕೆರೂಬಿಯರನ್ನು ದಗದಗನೆ ಪ್ರಜ್ವಲಿಸುತ್ತಾ ಸುತ್ತುವ ಕತ್ತಿಯನ್ನು ಇರಿಸಿದನು. ಈ ಒಂದು ವಾಕ್ಯವನ್ನು ಓದುವಾಗ ಅನೇಕರು ಹೇಳ್ತಾರೆ, ದೇವರೆಷ್ಟು ಕ್ರೂರಿ, ಆ ಕೆರೂಬಿಯರನ್ನ ಕತ್ತಿ ಇರಿಸಿ, ಕತ್ತಿ ಇಡೋದಂದರೆ ಭಾಳ
ತೀಕ್ಷ್ಣವಾಗಿ ಯೋಚನೆ ಮಾಡ್ತಾರೆ. ದೇವರು ಕಠಿಣವಾದವನು, ಖಡ್ಗನೇ ಹಾಕಿಡಬೇಕಾಗಿತ್ತು ಅಂತ. ಆದರೆ ಇಲ್ಲಿ ದೇವರು ಮಾಡಿದ ಕಾರ್ಯ ಒಳ್ಳೆಯದ ತಪ್ಪ ಅಂತ ಹೇಳುವಾಗ ಜನಗಳಿಗೆ ಅರ್ಥ ಆಗಲ್ಲ. ಒಳ್ಳೇದಕ್ಕಾಗೇ ಮಾಡಿದ್ರು. ಬಹುಶಃ ಸ್ವಾಮಿ ಹಾಗೆ ಬಿಟ್ಟಿದ್ರೆ ನಮ್ಮ ತಂದೆ ತಾಯಿಗಳು ಈ ಒಳ್ಳೆದರ ಕೆಟ್ಟದರ ಹರವನ್ನು ಉಂಟು ಮಾಡೋ ಹಣ್ಣನ್ನು ತಿನ್ನಂಥದ್ದು ಇವರು ಅವ್ರು ಮತ್ತೆ ಹೋಗಿ ಏನು ತಿನ್ಬಿಡ್ತಿದ್ರು? ಜೀವವೃಕ್ಷದ ಹಣ್ಣನ್ನು ತಿಂತಿದ್ರು. ಜೀವವೃಕ್ಷದ ಹಣ್ಣನ್ನು ತಿಂದರೆ ಏನು ಪ್ರತಿಫಲ? ದೇವ್ರ ವಾಕ್ಯ ಹೇಳುತ್ತೆ, ಜಯ ಹೊಂದೋನಿಗೆ ನಾನು ಜೀವವೃಕ್ಷದ ಹಣ್ಣನ್ನು ಕೊಡ್ತೇನೆ ಅಂತೇಳಿ. ಜೀವವೃಕ್ಷದ ಹಣ್ಣನ್ನು ತಿಂದರೆ ನಿರಂತರವಾಗಿ ಜೀವಿಸ್ತಕ್ಕಂಥ ಒಂದು ಅವಕಾಶ, ಸಾವಿಲ್ಲದ ಜೀವಿತ. ಅವರು ಪಾಪ ಮಾಡಿದ ಮೇಲೆ ಹಣ್ಣು ತಿಂದಿದ್ರೆ ಮನುಷ್ಯರಿಗೆ ಏನಿರಲಿಲ್ಲ, ರಕ್ಷಣೆನೇ ಇರಲಿಲ್ಲ. ನಾವು ನಿರಂತರವಾಗಿ ಪಾಪಿಗಳಾಗಿ ಇರಬೇಕಾಗಿ ದೇವರು ಏನು ಮಾಡೋಕ್ಕಾಯ್ತಿರ್ಲಿಲ್ವಂತೆ. ಇವನ್ ಗಾಡ್ ಕುಡ್ ಹವ್ ನಾಟ್ ಡನ್ ಎನಿಥಿಂಗ್ ಬಿಕಾಸ್ ದೇ ಆಪ್ಟೆಡ್ ಟು ಹೀಟ್ ದ ಟ್ರೀ ಆಫ್ ಲೈಫ್. ಆ ಪ್ರಯುಕ್ತವಾಗಿ ದೇವರು ತನ್ನ ಪ್ರೀತಿಯಿಂದ ಕರುಣೆಯಿಂದ ನನ್ನ ಮಕ್ಕಳು ನಾಶ ಆಗಬಾರ್ದು, ನಿರಂತರವಾಗಿ ನನ್ನ ರಾಜ್ಯದ ಇರಬೇಕು, ನನ್ನ ಮಕ್ಕಳಾಗಬೇಕಂತ ಪ್ರೀತಿಯಿಂದ ಆ ಕೆರೂಬಿಯರನ್ನ ಹುಡಿಸ್ತಾನಲ್ಲಿ. ಆ ಕೆರೂಬಿಯರ್ ಇದ್ದ ಪ್ರಯುಕ್ತವಾಗಿ ಆದಮ್ಮ ಅವಳಿಗೆ ಏನಾಯಿತು? ಒಂದು ಭಯ, ಒಂದು ತಡೆ. ಅವ್ರು ಹೋಗಿ ಆ ದಿಕ್ಕಿನಲ್ಲಿ ಏದೇನು ತೋಟದಿಂದ ಹೊರಗಡೆ ಹೋಗಿ ಆ ದಿಕ್ಕಿಗೆ ಆರಾಧನೆ ಮಾಡ್ತಿದ್ರಂತೆ, ಅದ್ರ ಒಳಗಡೆ ಹೋಗೋಕ್ಕಾಗಲಿಲ್ಲ. ಆದರೆ ಇವತ್ತು ದೇವರು ನಮಗೆ ಸ್ತೋತ್ರ ಹೇಳ್ರಿ. ಏದೇನು ತೋಟದಲ್ಲಿ ಇದ್ದಂಥ ಕೆರೂಬಿಯರನ್ನ ಸ್ವಾಮಿ ಪರ್ಣಶಾಲೆಯಲ್ಲಿ ಎಲ್ಲಿಟ್ಟಿದ್ದಾನೆ? ಮಹಾಪುರುಷ ಸ್ಥಳದಲ್ಲಿ ಮಂಜೂಸ್ ಪೆಟ್ಟಿಗೆ ಮೇಲೆ ಎರಡು ದೂತರನ್ನು ಕಾಣ್ತೇವೆ, ಕೆರೂಬಿಯರು. ಹಿಂದೆ ನಮ್ಮ ಪಾಲ್ ಹಾಕಿದ್ದಾರೆ, ಸೆಟ್ ಡಿಸೈನರ್ ಹಿಂದೆಗಡೆ ಇದನ್ನು ಚಿತ್ರಣ ಹಾಕಿದ್ದಾರೆ ನೋಡಿ. ಅದು ನಿಜ, ದೇವರ ಮಹಿಮೆ ಶಕೀನಾ ಅಂತ ಹೇಳ್ತದೆ. ಆ ಶಕೀನಾ ಗ್ಲೋರಿಗೆ ಯಾರೂ ಹೋಗ್ಲಿಕ್ಕೆ ಆಗಲಿಲ್ಲ. ಮಹಾಯಾಜಕ ವರ್ಷಕ್ಕೊಮ್ಮೆ ಮಾತ್ರ ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ದೋಷ ಪರಿಹಾರ ಮಾಡ್ತಾಯಿದ್ರು. ಈ ಒಂದು ಕಾರ್ಯವನ್ನು ಇವತ್ತು ಪ್ರವಾದನೆ ನಮ್ಗೆ ತಿಳಿಸ್ತಾ ಇದ್ದಾನೆ. ಯೇಸು ಸ್ವಾಮಿ ಈಗ ನಮಗಾಗಿ ನಿಮಗಾಗಿ ಮಹಾಪರಿಶುದ್ಧ ಸ್ಥಳದಲ್ಲಿ ದೇವರ ಮುಂದೆ, ತಂದೆ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಆ ಕಾರ್ಯ ಯಾವಾಗ ಮುಗಿತದೆ ಆಗ ನಮಗೇನಾಗುತ್ತೆ? ರಕ್ಷಣೆ, ಅನುಗ್ರಹ ಆಗುತ್ತೆ. ನಾವು ಮಹಾಯಾಜಕನ ಮುಖಾಂತರ ಅವನು ಬಂದು ಆ ಪಟ್ಟಿಯನ್ನು ಓದುವಾಗ ಯಾರ್ಯಾರ ಪಾಪ ಪರಿಹಾರ ಆಗಿದೆ ಅವರೆಲ್ಲರೂ ಏನಾಗ್ತಿದ್ರು? ಸಂತೋಷದಿಂದ ಕುಣಿದಾಡ್ತಾಯಿದ್ರು. ಇವತ್ತು ಆ ಮಹಾದೋಷ ಪರಿಹಾರಕದ ಆ ಒಂದು ದೃಶ್ಯ ಇನ್ನೇನೋ ನೆರವೇರ್ತಾ ಇದೆ. ಅದು ರೂಪ ಪ್ರತಿರೂಪ. ಇಸ್ರೇಲರ ಕಾಲದಲ್ಲಿ ಮಹಾಯಾಜಕ ಮಾಡ್ತಾಯಿದ್ರು. ಆದರೆ ಈಗ ನಮಗೆ ಎಲ್ಲ ಮಾನವರಿಗಾಗಿ ಯೇಸು ಸ್ವಾಮಿ ತಾನೇ ಬಲಿಯಾಗಿ ಆತನೇ ಮಹಾಪರಿಸ್ಥಳಕ್ಕೆ ತಂದೆ ಮುಂದೆ ಪ್ರವೇಶ ಆಗಿದ್ದಾನೆ. ಪಾಸ್ಟರ್ ಮುತ್ತು ಹೇಳ್ದಂಗೆ 1844 ಇಸ್ವಿ ಅಕ್ಟೋಬರ್ 22ರಂದು 2300 ಪ್ರವಾದನೆ ನೆರವೇರಿ ಯೇಸು ಸ್ವಾಮಿ ಪ್ರವೇಶ ಆಗಿದ್ದಾರೆ. ಈಗ ಮಹಾಯಾಜಕನ ಸೇವೆ ಮಾಡ್ತಾ ಇದ್ದಾರೆ. ಆ ಶೆಕೆನ ಗ್ಲೋರಿ, ಆ ದೇವರ ಪ್ರಸನ್ನತೆಯ ಮಧ್ಯದಲ್ಲಿ ಇವತ್ತು ಅಲ್ಲಿಂದ ಹೊರಗಡೆ ಬಂದಾಗ ಆ ಕಾರ್ಯ ಮುಗೀತು ಅಂತೇಳಿ ಮತ್ತೆ ತೀರಿತು ಅಂತ ಹೇಳ್ತಾನೆ. ತೀರಿದ ಮೇಲೆ ನಾವೆಲ್ಲರೂ ಆ ಮಹಾದೇವರ ಮಹಿಮೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ. ಯಾವುದನ್ನು ಸ್ವಾಮಿ ತೆರೆದ ಅದನ್ನು ತನ್ನ ಭಕ್ತರಿಗೆ ಕೊಡಲಿಕ್ಕೆ ಹೋಗ್ತಾ ಇದ್ದಾನೆ. ವಕೀಲರು ನ್ಯಾಯಾಧೀಶರಾಗಿ ಬದಲಾವಣೆ ಆಗುವಂಥ ಸಮಯ ಬಂದಿದೆ ಅಲ್ವೇ? ಮುಂದೆ ಹೋಗೋಣ. ಮುಂದೆ ದಗದಗನೆ ಉರಿಯುವಂಥ ಈ ಕೆಂಡ ಹೇಳಿ. ಈ ಭಾಗದಲ್ಲಿ ನಾವು ನೋಡೋದಾದರೆ ಮತ್ತೆ ಸತ್ಯವೇದದ 2 ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಯೆಶಯ 6ನೇ ಅಧ್ಯಾಯ ಮತ್ತು ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ. ಈ 2 ಭಾಗವನ್ನು ಕೂಡ ಮತ್ತೊಮ್ಮೆ ನಾವು ಓದಲಿಕ್ಕೆ ಹೋಗ್ತಿದ್ದೇವೆ. ಏನು ಎಂಬುದಾಗಿ ನಾವು ನೋಡೋದಾದರೆ, ಸತ್ಯವೇದದಲ್ಲಿ ಕೆರೂಬರ ಕುರಿತಾಗಿ ಎಲ್ಲಿ ಪ್ರಸ್ತಾವನೆ ಬಂದರೂ ಸಹ ಅದು ಸೂಚನೆಗಳ ಮುಖಾಂತರ ಆಗಿರಬಹುದು, ಇಲ್ಲವೇ ನಿಜವಾಗಿಯೂ ಆಗಿರಬಹುದು. ಎಲ್ಲೇ ಕೂಡ ನಾವು ಈ ಒಂದು ಕೆರೂಬರ ಪ್ರಸ್ತಾವನೆ ಬಂದಾಗ ನಾವು ಏನನ್ನು ಕಾಣ್ತೇವೆ ಎಂಬುದಾಗಿ ನಾವು ನೋಡುವಾಗ ಅವರು ಖಂಡಿತವಾಗ್ಲೂ ದೇವರ ಬಳಿಯಲ್ಲಿರೋದನ್ನು ನಾವು ಕಾಣ್ತಿದ್ದೇವೆ. ಇವಾಗ ಫಾರ್ ಎಕ್ಸಾಂಪಲ್ ಕೀರ್ತನೆ ಒಂದು ವಾಕ್ಯವನ್ನು 18ನೇ ಅಧ್ಯಾಯ 10ನೇ ವಾಕ್ಯ ಈ ರೀತಿ ಹೇಳುತ್ತೆ. ನಾವು ಗಮನಿಸೋದಾದರೆ, ಕೆರೂಬಿ ವಾಹನನಾಗಿ ಹಾರಿ ವಾಯುವೇ ಆತನ ರೆಕ್ಕೆಗಳೋ ಎಂಬಂತೆ ಇಳಿದು ಬಂದನು. ಇಲ್ಲಿ ದೇವರ ಕುರಿತಾಗಿ ಏನೆಂದು ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ಕೆರೂಬ ವಾಹನನಾಗಿ ಆತನು ಬಂದಿದ್ದಾನೆ ಎಂಬಂತಹ ಪ್ರಸ್ತಾವನೆಯನ್ನು ಮಾಡ್ತಿದ್ದಾನೆ. ಅಷ್ಟೇ ಅಲ್ಲ, ನಾವು ಈಗ ತಾನೇ ಪಾಸ್ಟರ್ ರಾಜದಾಸ್ ಅವರು ಹೇಳಿದ ಹಾಗೆ ಈ ಒಂದು ಪರ್ಣಶಾಲೆಯ ಗುಡಾರದ ಮಹಾಪರಿಶುದ್ಧ ಸ್ಥಳದಲ್ಲಿ ಮಂಜೂಷವಿರ್ತಿತ್ತು. ಆ ಮಂಜೂಷದ ಮೇಲೆ 2 ಕೆರೂಬುಗಳಿರೋದನ್ನು ನಾವು ಕಾಣ್ತಿದ್ದೇವೆ. ಅವರ ರೆಕ್ಕೆಗಳನ್ನು ಬಹಳ ವಿಸ್ತಾರವಾಗಿ ವಿಶಾಲವಾಗಿ ಇಟ್ಟುಕೊಂಡು ಅವರು ಇರೋದನ್ನು ನಾವು ಕಾಣ್ತಿದ್ದೇವೆ. ಅಷ್ಟೇ ಅಲ್ಲ, ಯೆಶಾಯನ ಪುಸ್ತಕ 6ನೇ ಅಧ್ಯಾಯದಲ್ಲಿ ಮತ್ತೊಂದು ಸನ್ನಿವೇಶವನ್ನು ಕೂಡ ನೋಡ್ತೇವೆ. ಆತನ ಒಂದು ದರ್ಶನದಲ್ಲಿ
ಕಿರುಬರಿಗೆ 6 ರೆಕ್ಕೆಗಳಿರುತ್ತೆ. 2ರಿಂದ ತಮ್ಮ ಕಾಲುಗಳನ್ನು ಮುಚ್ಚಿಕೊಂಡು 2ರಿಂದ ತಮ್ಮ ಮುಖಗಳನ್ನು ಮುಚ್ಚಿಕೊಂಡು ಇನ್ನೂ 2ರಿಂದ ಎಗುರುತ್ತಾ ಪರಿಶುದ್ಧನು 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 ಎಂಬುದಾಗಿ ದೇವರನ್ನು ನಿತ್ಯವೂ ಕೂಡ ಸ್ತುತಿಸುತ್ತಿರುವುದನ್ನು ನಾವು ಕಾಣ್ತಿದ್ದೇವೆ. ಸೊ ಈ ಒಂದು ಕಿರುಬರ ಪ್ರಸ್ತಾವನೆ ಎಲ್ಲಿ ಬಂದರೂ ಸರಿ ಅಲ್ಲಿ ದೇವರು ಇರೋದನ್ನು ನಾವು ಸತ್ಯವೇದದಲ್ಲಿ ಕಾಣಬಹುದಾಗಿದೆ. ಅಷ್ಟೇ ಅಲ್ಲ, ಯೆಹೆಜ್ಕೇಲನ ಪುಸ್ತಕ 10ನೇ ಅಧ್ಯಾಯ 1ರಿಂದ 21 ವಾಕ್ಯಗಳಲ್ಲಿ ಮತ್ತು ಪ್ರಕಟಣೆಯ ಪುಸ್ತಕ 4ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಜೀವಿಗಳ ಕುರಿತಾಗಿಯೂ ಕೂಡ ಇಲ್ಲಿ ಪ್ರಸ್ತಾವನೆ ಇರುವುದನ್ನು ನಾವು ಕಾಣಬಹುದಾಗಿದೆ. ಪ್ರಕಟಣೆ ಪುಸ್ತಕದಲ್ಲಿರುವಂತಹ ವಚನವನ್ನು ಮಾತ್ರ ನಾನು ಓದಲು ಬಯಸ್ತೇನೆ. 4ನೇ ಅಧ್ಯಾಯ ಪ್ರಕಟಣೆ 7ನೇ ವಾಕ್ಯವನ್ನು ನಾನು ಓದ್ತಿದ್ದೇನೆ. ಮೊದಲನೆಯ ಜೀವಿಯು ಸಿಂಹದಂತಿತ್ತು, 2ನೆಯ ಜೀವಿಯು ಹೋರಿಯಂತಿತ್ತು, 3ನೆಯ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೆಯ ಜೀವಿಯು ಹಾರಾಡುವ ಗರುಡ ಪಕ್ಷಿಯಂತಿತ್ತು. ಆ 4ನೆಯ ಜೀವಿಗಳೊಳಗಿಂದ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಇಲ್ಲಿ 4 ಜೀವಿಗಳ ಕುರಿತಾಗಿ ನಾವು ಬರೆಯಲ್ಪಟ್ಟಿದ್ದೇವೆ. ಇಲ್ಲಿ ಕಾಣಬಹುದಾಗಿದೆ. ಮೊದಲನೇ ಜೀವಿ ಸಿಂಹ. ಇದು ಯಾರಿಗೆ ಹೋಲಿಕೆ ಆಗುತ್ತೆ? ಕ್ರಿಸ್ತನನ್ನ ಸೂಚಿಸುತ್ತೆ. ಅಷ್ಟೇ ಅಲ್ಲ, 2ನೇದಾಗಿ ನಾವು ನೋಡುವಾಗ ಹೋರಿ ಎಲ್ಲವನ್ನೂ ಕೂಡ ಹೊರುತ್ತೆ. ನಮ್ಮ ಪಾಪ ಭಾರವೆಲ್ಲವನ್ನೂ ಕೂಡ ಯೇಸು ಸ್ವಾಮಿ ಅವರು ಹೊತ್ತರು. ಸೊ ಆದ್ದರಿಂದ ಈ ಹೋರಿಯು ಕೂಡ ಕ್ರಿಸ್ತನನ್ನು ಸೂಚಿಸುವಂಥದ್ದಾಗಿದೆ. ಅಷ್ಟೇ ಅಲ್ಲ, ಮನುಷ್ಯನ ಮುಖದಂತಿರುವುದನ್ನು ಮನುಷ್ಯ ಕುಮಾರನು ಎಂಬುದಾಗಿ ಯೇಸು ಸ್ವಾಮಿಯ ಕುರಿತಾಗಿ ಅನೇಕ ಬಾರಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲ, 4ನೇದು ನಾವು ನೋಡೋದಾದರೆ ಹಾರಾಡುವಂತಹ ಗರುಡ ಪಕ್ಷಿ. ಅಂದರೆ ಮನುಷ್ಯ ಊಹೆಗೂ ಮಿಗಿಲಾಗಿ ಆ ಒಂದು ಗರುಡ ಪಕ್ಷಿಯನ್ನು ಏನು ಮಾಡುತ್ತಪ್ಪ ಅಂತಂದರೆ ಮೇಲಕ್ಕೆ ಹೋಗಿ ಹಾರೋದನ್ನು ನಾವು ಕಾಣ್ತೇವೆ. ಆತನ ನಾಮ ಉನ್ನತೋನ್ನತ ನಾಮ ಎಂಬುದಾಗಿ ಅದನ್ನು ನಾವು ಗಮನಿಸಬಹುದಾಗಿದೆ. ಆದ್ದರಿಂದ ಈ ಎಲ್ಲ ಸೂಚನೆಗಳು ಕೂಡ ಕ್ರಿಸ್ತನನ್ನು ಸೂಚಿಸ್ತಾ ಇದೆ ಈ ಭಾಗದಲ್ಲಿ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ಇಟ್ಕೊಳ್ಳೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಅದ್ಭುತವಾಗಿರ್ತಕ್ಕಂಥ ಅಂಶಗಳನ್ನು ಕಲಿತಾ ಇದ್ದೇವೆ. ನೀವು ಕಲಿತಾ ಇದ್ದೀರಾ ಅಂತ ನನ್ನ ನಂಬಿಕೆ. ಪ್ರಶ್ನೆಗಳಿದ್ದಂಥ ಪಕ್ಷದಲ್ಲಿ ಕರೆ ಮಾಡಬಹುದು, ಪತ್ರಗಳನ್ನು ಬರೀಬಹುದು. ಖಂಡಿತವಾಗ್ಲೂ ನಾವು ಉತ್ತರದೊಂದಿಗೆ ನಿಮ್ಮನ್ನು ನಾವು ಭೇಟಿ ಆಗ್ತೇವೆ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ದೇವರು ಮನುಷ್ಯರ ನಡುವೆ. ಹೇಳಿ. ದೇವರು ಮೋಶೆಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ವಿಮೋಚನೆ ಕಂಡ 25ನೇ ಅಧ್ಯಾಯ 8ನೇ ವಚನದಲ್ಲಿ, ನನಗಾಗಿ ಒಂದು ಪರ್ಣಶಾಲೆ ನಿರ್ಮಿಸಿರಿ, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು ಅಂತೇಳಿ. ಇಮ್ಯಾನ್ಯುಯಲ್ ಅಂತ ಹೇಳಿದ್ರೆ ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ. ಇಸ್ರೇಲರಿಗೆ ದೇವರು ವಾಗ್ದಾನ ಮಾಡಿದ ಹಾಗೆ ಅವರು ಎಲ್ಲಿ ಪ್ರಯಾಣ ಮಾಡ್ತಾ ಇದ್ರು, ಎಲ್ಲಿ ಅವ್ರು ಬಿಡಾರ ಆಗ್ತಾಯಿದ್ರು, ಅಲ್ಲಿ ದೇವರು ಇಳಿದು ಬರ್ತಾ ಇದ್ದ. ಆತನ ಮಹಿಮೆ ಕಾಣ್ತಾ ಇತ್ತು. ಇಲ್ಲಿ ನಾವು ಹೋಗ್ತೇವೆ ಭಾಳ ಸ್ಪಷ್ಟವಾಗಿ. ಅರಣ್ಯ ಕಂಡ 2ನೇ ಅಧ್ಯಾಯದಲ್ಲಿ ಭಾಳ ಇಟ್ ಇಸ್ ಎ ಶಿಸ್ತಿನ ಒಂದು ರೀತಿ ದೇವರು ಆರ್ಗನೈಸ್ ಮಾಡ್ತಾನೆ, ವ್ಯವಸ್ಥಾಪನೆ. ಅರಣ್ಯ ಕಂಡ 2ನೇ ಅಧ್ಯಾಯ 3ನೇ ವಚನ ಹೇಳ್ತೇವೆ, ಸೂರ್ಯೋದಯ ದಿಕ್ಕಿನಲ್ಲಿ ಯೆಹೂದ್ಯ ಕುಲದ ದಂಡಿಗೆ ಸೇರಿದವರು ಸೈನ್ಯವಾಗಿ ತಮ್ಮ ಡೇರೆಗಳನ್ನು ಹಾಕಿಕೊಳ್ಳಬೇಕು. ಯೆಹೂದ್ಯ ಕುಲದವರ ನಾಯಕನು ಅಮಿನಾದಾಬನ ಮಗನಾದ ನಹೋಶುವನವರಲ್ಲಿ ಲೆಕ್ಕಿಸಲ್ಪಟ್ಟು, ಅಂದರೆ ಈ ನಮ್ಮ ಯೆಹೂದ್ಯರಲ್ಲಿ ಇಸ್ರೇಲರಲ್ಲಿ 12 ಕುಲಗಳಿತ್ತು. 12 ಕುಲಗಳು 4 ದಿಕ್ಕಿದೆ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಆ 4 ದಿಕ್ಕಿಗೆ ಸಮವಾಗಿ 3 ಕುಲಗಳು ವಿಂಗಡಿಸಲ್ಪಡ್ತಾ ಇತ್ತು. ಇಲ್ಲಿ ಹೋಗ್ತೇವೆ 2ನೇ ಅಧ್ಯಾಯ 3ನೇ ವಚನದಲ್ಲಿ ಪೂರ್ವ ದಿಕ್ಕಿಗೆ ಯೆಹೂದ್ಯ ಕುಲ ಗಸ್ತು ಅಂತ ಹೇಳಿದ್ರೆ ಮಾರ್ಚಿಂಗ್ ಅಂತ ಹೇಳ್ತೀವ, ಅವರು ಮುನ್ನಡೀತಾ ಇದ್ರು. ದಕ್ಷಿಣ ಭಾಗದ 2ನೇ ಅಧ್ಯಾಯ 10ನೇ ವಚನದಲ್ಲಿ ದಕ್ಷಿಣ ಭಾಗದಲ್ಲಿ ರೂಬೇನ್ ಕುಲದವರು. 3ನೇದು ಪಶ್ಚಿಮ ಭಾಗಕ್ಕೆ ಎಫ್ರಾಯಿಂ ಕುಲದವರು. 4ನೇದಾಗಿ ಉತ್ತರ ದಿಕ್ಕಿಗೆ ದಾನ್ ಕುಲದವರು. ಈ ದಾನ್ ಕುಲದಲ್ಲಿ 3 ಕುಲ, ಮತ್ತು ಎಫ್ರಾಯಿಂ ಅಡಿಯಲ್ಲಿ 3 ಕುಲ, ರೂಬೇನ್ ಕುಲದವರಲ್ಲಿ 3 ಕುಲ, ಮತ್ತು ಯೆಹೂದ್ಯ. ಈ 4 ದಿಕ್ಕಲ್ಲಿ 3 ಹಾಗೆ 12 ಕುಲಗಳು ಮಾರ್ಚ್ ಮಾಡ್ತಾ ಇತ್ತು. ಇದನ್ನು ನಾವು ಅರಣ್ಯಕಾಂಡದಲ್ಲಿ ಕಾಣ್ತಾ ಇದ್ದೇವೆ. ಅಂದರೆ ಯೆಹೂದ್ಯರು ಈ ಲೋಕದಲ್ಲಿ ಅವರು ಪ್ರಯಾಣ ಮಾಡೋಗಲಿಲ್ಲ, ಈ ರೀತಿ ನಡೀತಾ ಇದ್ರು. ಅದೇ ರೀತಿ ನಾವು ಪ್ರಕಟಣೆಯಲ್ಲೂ ನಾವು ಕಾಣ್ತೇವೆ. ಪ್ರಕಟಣೆ 21ನೇ ಅಧ್ಯಾಯ ಓದುವಾಗ ಭಾಳ ಆಶ್ಚರ್ಯ ಅನಿಸುತ್ತೆ. ಈ ದೇವರು ಒಂದೇ ರೀತಿ ಇದ್ದಾನೆ, ಏಕರೀತಿ ಇದ್ದಾನೆ. ಅದು ರೂಪ ಪ್ರತಿರೂಪ ಅಲ್ಲಿ ವಾಸ್ತವವಾಗಿ ಕಾಣ್ತೇವೆ. ನಾವು ಅಲ್ಲಿ ನಿಜವಾಗಿ ಅನುಭವಿಸ್ಲಿಕ್ಕೆ ಹೋಗ್ತೇವೆ. 21ನೇ ಅಧ್ಯಾಯ ಪ್ರಕಟಣೆ 21ನೇ ಅಧ್ಯಾಯ 12-13 ನೋಡಿ. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು, ಅದಕ್ಕೆ 12 ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು. ಅವುಗಳ ಮೇಲೆ ಇಸ್ರೇಲ್ 12 ಕುಲಗಳ ಹೆಸರುಗಳು ಬರೆದಿದ್ದವು. ಪೂರ್ವ ದಿಕ್ಕಿನಲ್ಲಿ 3 ಬಾಗಿಲುಗಳು, ಉತ್ತರ ದಿಕ್ಕಿನಲ್ಲಿ 3 ಬಾಗಿಲುಗಳು, ದಕ್ಷಿಣ ದಿಕ್ಕಿನಲ್ಲಿ 3 ಬಾಗಿಲುಗಳು, ಪಶ್ಚಿಮ ದಿಕ್ಕಿನಲ್ಲಿ 3 ಬಾಗಿಲುಗಳು ಇದ್ದವು. ಪ್ರಿಯರೇ, ಈ ವಾಕ್ಯ ಏನು ಹೇಳ್ತಂದರೆ ಅಲ್ಲಿ ಹೇಗೆ ನಡೆದಿತ್ತು ಇತಿಹಾಸದಲ್ಲಿ, ಅದು ಪೂರ್ವದಲ್ಲಿ ಏನಾಗುತ್ತೆ,
ನೆರವೇರ್ಲಿಕ್ಕೆ ಹೋಗುತ್ತೆ. ಅದನ್ನೇ ಸ್ವಾಮಿ ಪ್ರವಾದಾತ್ಮಕವಾಗಿ ನಮಗೆ ತಿಳಿಸಿದ್ದಾನೆ. ಇದು ಈ ರೀತಿ ವ್ಯವಸ್ಥಾಪಕವಾಗಿತ್ತು. ಅದೇ ವ್ಯವಸ್ಥಾಪನೆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲೂ ಇರಲಿಕ್ಕೆ ಹೋಗುತ್ತೆ. ಆ ಪಟ್ಟಣಕ್ಕೆ 12 ಬಾಗಿಲುಗಳು 4 ದಿಕ್ಕಕ್ಕೆ ಇರ್ತದೆ. ಹೇಗೆ ಇಲ್ಲಿ ಅರಣ್ಯಕಾಂಡದಲ್ಲಿ ಇಸ್ರಾಯೇಲರು ಮಾರ್ಚ್ ಮಾಡಲಿಕ್ಕೆ ಅವ್ರು ಶಿಸ್ತಾಗಿ ಹೋಗ್ತಾಯಿದ್ರು, ಹಾಗೆ ಅಲ್ಲೂ ಸಹ ಇರಲಿಕ್ಕೆ ಹೋಗುತ್ತೆ. ಇದು 100% ಸತ್ಯ ಇದೆ. ಇದು ನೆರವೇರಲಿಕ್ಕಿದೆ. ಆ ಒಂದು ಹೊಸ ಯೆರೂಸಲೇಮ್ ಪಟ್ಟಣಕ್ಕೆ ಪ್ರವೇಶ ಆಗಲಿಕ್ಕೆ ನಾವು ಆ ಜನಗಳ ಮಧ್ಯೆ ಇರಲಿಕ್ಕೆ ನಾವು ಸಿದ್ಧರಾಗಬೇಕಾಗಿದೆ. ಯಾಕಂದ್ರೆ ದೇವರು ಅಲ್ಲಿ ನಾವು ಕೂಡ ಇರಲಿಕ್ಕೆ ಹೋಗ್ತಾನೆ. ಗಾಡ್ ಅಮಾಂಗ್ ಇಸ್ ಪೀಪಲ್ ಅಂತ ದೇವರು ನಮ್ಮ ಕೂಡ ಇರಲಿಕ್ಕೆ ಹೋಗ್ತಾನೆ. ನಾವು ಆತನ ಮಕ್ಕಳಾಗಿ ಆತನ ಪ್ರಜೆಯಾಗಿರಲಿಕ್ಕೆ ಸಾಧ್ಯ ಆಗಿದೆ. ವಂಡರ್ಫುಲ್. ಮುಂದೆ ಹೋಗೋಣ. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಲೂಸಿಫರನ ಅಂತ್ಯ ಹೇಳಿ. ಲೂಸಿಫರನ ಪತನದ ಕುರಿತಾಗಿ ಸತ್ಯವೇದದಲ್ಲಿ ಅನೇಕ ಬಾರಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ. ಯೆಹೆಜ್ಕೇಲನ ಪುಸ್ತಕ 28ನೇ ಅಧ್ಯಾಯ, ಯೆಶಾಯನ ಪುಸ್ತಕ 14ನೇ ಅಧ್ಯಾಯದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಆತನ ಒಂದು ಪತನದ ಕುರಿತಾಗಿ ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ನಾನು ಯೆಶಾಯನ ಪುಸ್ತಕ 14ನೇ ಅಧ್ಯಾಯ 12ರಿಂದ 14 ವಾಕ್ಯಗಳನ್ನು ಓದಲು ಬಯಸ್ತೇನೆ. ಆತನ ಪತನಕ್ಕೆ ಉಳ್ಳಂತಹ ಪ್ರಮುಖ ಕಾರಣದ ಕುರಿತಾಗಿ ಇಲ್ಲಿ ಪ್ರವಾದಿ ಬರಿತಾ ಇದ್ದಾನೆ. ಆಹಾ, ಉದಯ ನಕ್ಷತ್ರವೇ, ಬೆಳ್ಳಿಯೇ, ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಉರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಡೆ ಇರುವ ಸುವರ್ಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಉನ್ನತ ಮೇಘಮಂಡಲದ ಮೇಲೆ ಏರಿ ಉನ್ನತೋನ್ನತನಿಗೆ ಸರಿಸಮಾನನಾಗುವೆನು ಅಂದುಕೊಂಡಿದ್ದೆಯಲ್ಲ. ಈ ಒಂದು ಭಯಂಕರವಾದಂತಹ ಗರ್ವದಿಂದ ದೇವರ ಸಿಂಹಾಸನಕ್ಕಿಂತ ನನ್ನ ಸಿಂಹಾಸನವನ್ನು ನಾನು ಸರಿಸಮಾನವಾಗಿ ಹಾಕ್ಕೊಳ್ಳಬೇಕು ಎಂಬಂತಹ ಒಂದು ಭಯಂಕರವಾದಂತಹ ದುರಾಶೆಯಿಂದ ಈತನು ಪಾಪಕ್ಕೆ ಒಳಗಾಗಿ ಅಲ್ಲಿ ಪರಲೋಕದಲ್ಲಿ ಯುದ್ಧ ನಡೆಯೋದನ್ನು ನಾವು ಕಾಣ್ತೇವೆ. ಆ ಪರಲೋಕದಲ್ಲಿ ಮಿಕಾಯೇಲನಿಗೂ ಆತನ ದೂತರಿಗೂ ಮತ್ತು ಲೂಸಿಫರ್ನು ಆತನ ದೂತರಿಗೆ ಉಂಟಾದಂತಹ ಒಂದು ಮಹಾ ಸಂಘರ್ಷದಲ್ಲಿ, ಆ ಒಂದು ಯುದ್ಧದಲ್ಲಿ ಲೂಸಿಫರನಿಗೆ ಅಪಜಯ ಉಂಟಾಗುತ್ತೆ. ಅದರ ಪ್ರಯುಕ್ತ ಪರಲೋಕದಿಂದ ಆತನ ದೊಬ್ಬಲ್ಪಡ್ತಾನೆ. ಆತನ ಪತನಕ್ಕೆ ಕಾರಣ ಏನು ಎಂಬುದಾಗಿ ನಾವು ನೋಡುವಾಗ ಆತನ ಭಯಂಕರವಾದಂತಹ ಗರ್ವದಿಂದ, ದುರಾಶೆಯಿಂದ ಆತನು ಪರಲೋಕದಲ್ಲಿ ಸ್ಥಾನವು ತಪ್ಪಿ ಹೋಗುತ್ತೆ. ಅಷ್ಟೇ ಅಲ್ಲ, ಪ್ರಕಟಣೆ ಪುಸ್ತಕದಲ್ಲೂ ಕೂಡ ಇದೇ ಕುರಿತಾಗಿ ನಾವು ಓದ್ತೇವೆ. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ 1-2 ವಚನಗಳನ್ನು ಮಾತ್ರ ಓದಲು ನಾನು ಬಯಸ್ತೇನೆ. ನಾವು ಗಮನಿಸೋದಾದರೆ ಮೊದಲ 2 ವಾಕ್ಯಗಳನ್ನು ಓದೋಣ. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,40,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ಇದಲ್ಲದೆ ಪರಲೋಕದ ಕಡೆಯಿಂದ ಜಲಪ್ರವಾಹದ ಘೋಷದಂತೆಯೂ ದೊಡ್ಡ ಗುಡುಗಿನ ಶಬ್ದದಂತೆಯೂ ಇದ್ದ ಶಬ್ದವನ್ನು ಕೇಳಿದೆನು. ನಾನು ಕೇಳಿದ ಶಬ್ದವು ವೀಣೆಗಳನ್ನು ನುಡಿಸಿಕೊಂಡು ಹಾಡುತ್ತಿರುವ ವೀಣೆಗಾರರ ಶಬ್ದದಂತಿತ್ತು. ಇಲ್ಲಿ ಯೋಹಾನನ್ ಏನು ನೋಡ್ತಿದ್ದಾನೆ ಎಂಬುದಾಗಿ ನಾವು ಗಮನಿಸೋದಾದರೆ, ಯಾರು ರಕ್ಷಿಸಲ್ಪಟ್ಟಿದ್ದಾರೋ ಅವರು, ಶೇಷಿಸಲ್ಪಟ್ಟಿರುವವರು, ರೆಮಿನೆಂಟ್ ಎಂಬುದಾಗಿ ನಾವು ಕರೀತೇವೆ, 1,44,000 ಜನ ಸೇರಿ ದೇವರಿಗೆ ಸ್ತೋತ್ರಗಾನವನ್ನು ಹಾಡ್ತಿದ್ದಾರೆ. ಅವರು ದೀನ ಸ್ವಭಾವದಿಂದ ಇದ್ದವರು, ದೇವರಿಗೆ ಮೆಚ್ಚುಗೆಯ ಮಕ್ಕಳಾಗಿ ಜೀವಿಸಿದವರು, ದೀನತೆಯಿಂದ ಜೀವಿಸಿದವರು, ದೇವರ ವಾಕ್ಯವನ್ನು ಪಾಲಿಸಿದಂತಹವರು, ದೇವರ ಭಯಭಕ್ತಿಯಲ್ಲಿ ಜೀವಿಸಿದಂಥವರು, ಅವರು ರಕ್ಷಿಸಲ್ಪಟ್ಟಿದ್ದನ್ನು ನಾವು ಕಾಣಬಹುದಾಗಿದೆ. ಖಂಡಿತವಾಗ್ಲೂ ಅದ್ಭುತವಾಗಿರ್ತಕ್ಕಂಥ ಪಾಠಗಳನ್ನು ಕಲಿತಾ ಇದ್ದೀವಿ. ದೇವರು ತಾನೇ ನಮ್ಮೆಲ್ಲರಿಗೆ ಇನ್ನೂ ಬುದ್ಧಿ ತಿಳುವಳಿಕೆಯನ್ನು ಕೊಟ್ಟು ಈ ಅಂತ್ಯ ಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಮಗೆ ಪ್ರವಾದನೆಗಳ ಮೂಲಕ ಇನ್ನೂ ಅರ್ಥಭರಿತವಾಗಿರ್ತಕ್ಕಂಥ ಕ್ರೈಸ್ತಿಯ ದರ್ಜೆಯುಳ್ಳ ಜೀವನವನ್ನು ನಡೆಸಲಿಕ್ಕೆ ದೇವರು ನಮಗೆ ಶಕ್ತಿಯನ್ನು ಕೊಡಲಿ. ದೇವರು ನಿಮ್ಮವರನ್ನು ಆಶೀರ್ವದಿಸಲಿ. ನಮಸ್ಕಾರ.